ನಮಸ್ಕಾರ ಫ್ರೆಂಡ್ಸ್, ರುಕ್ನಿ ಬ್ಲಾಗ್ಗೆ ಸ್ವಾಗತ. ನೋಡಿರಿ, 2 ಕಲರ್ದು ಸೀರೆಯಿಂದ ಡಬಲ್ ಕ್ರೋಶಾದ್ಲೆ, ಈ ಥರ ಡಬಲ್ ಕ್ರೋಶಾದ್ಲೆ ಮ್ಯಾಟ್ ಹಾಕ್ಕೊಂಡಿದ್ದೀನಿ. ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈಗ ಹಳೆ ಸಾರಿಗಳು ಇರ್ತಾವಲ್ರಿ, ಹಳೆ ಸೀರೆಗಳು ಅವನ್ನ ಯೂಸ್ ಮಾಡಿಕೊಂಡು ಮನೆಯೊಳಗೆ ಯೂಸ್ ಮಾಡೋಕ್ಕೆ ಮ್ಯಾಟನ್ನು ಹಾಕೋಬೋದು. ನಾವು ಈ ಥರ 7 ನಂಬರ್ದಿಂದ 10 ನಂಬರು 11 ನಂಬರ್ ತನಕ ಕ್ರೋಶಾನ ತೊಗೋಬೇಕು. ಇವು ನಿಂತವು. ಈಗ ಈ ಥರ ಹೆಂಗೆ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿ. ಈಗ ಒಂದು ಸೀರೆ ಒಳಗೆ ಈ ಥರ 2 ಇಂಚು 2.5 ಇಂಚಿನಷ್ಟು ಪಟ್ಟಿಗಳನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಂದು 10ರಿಂದ 12 ಪೀಸಸ್ ಆಗ್ಯಾವ. ಹಿಂಗೆ ಉದ್ದಕ್ಕೆ ಸೀರೆನ ಕಟ್ ಮಾಡ್ಕೊಂಡಿದ್ದೀನಿ. ಈಗಿಲ್ಲಿ ಎಂಡಿಗೆ ಒಂದು ಗಂಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಗಂಟನ್ನು ಹಾಕ್ಕೊಂಡಿದ್ದೀನಿ ನಾನು. ಈಗ ಇದನ್ನ ಇದ್ರೊಳಗೆ ಹಾಕೋತೀನಿ. ಫಸ್ಟಿಗೆ ಹೆಂಗೆ ಹಾಕೋಬೇಕು ಅಂತಂದ್ರೆ, ಇದೊಂದು ಸಿಂಪಲ್ ಒಂದು ನಾಟ್ ಹಾಕ್ಕೊಂಡಿದ್ದೀನಿ ನಾನಿಲ್ಲೇ. ಇದು ಬಿಚ್ಚಬಾರ್ದಂತ ಹಾಕ್ಕೊಂಡಿದ್ದೀನಿ. ಇನ್ನೂ ಒಂದು ನಾಟ್ ಹಾಕೋತೀನಿ, ಗಂಟು ಹಾಕೋತೀನಿ. ಇದ್ರೊಳಗೆ ಈ ಸುಜನ್ನ ಹಿಂಗೆ ಸೇರಿಸ್ಕೋತೀನಿ. ಇದು ಬಿಚ್ಚಬಾರ್ದು ಹೇಳಿ ಒಂದು ಗಂಟು ಹಾಕ್ಕೊಂಡಿದ್ದೀನಿ. ಸಿಂಗಲ್ ಸೂಜನ್ಲೇ ಕ್ರೋಶಾವರ್ಲೆ ಹಾಕ್ತಾರೆ. ಇದು ಡಬಲ್ ಸೂಜನ್ಲೇ ಹಾಕೋದು ಹೆಂಗಂತ ಹೇಳ್ತೀನಿ, ನೋಡ್ಕೊಳ್ರಿ. ಹೊಸಬರು ಬರಲಾರ್ದವರು ಕಲ್ಕೊಳ್ರಿ. ಈಗ ಹಿಂಗೆ ತಿರುಗಿಸ್ಕೋಬೇಕು. ಹಿಂಗೆ ಈ 2 ಬಟ್ನೊಳಗೆ ಹಿಡಿದು ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕ್ಬೇಕು. ಅದು ಈಗ ರಿಂಗ್ ಟೈಪ್ ಆಗ್ತೈತಿ. ಹಿಂಗೆ ನೋಡ್ರಿ, ಇನ್ನೊಮ್ಮೆ ಹಿಂಗೆ ಹಾಕ್ಕೊಂಡು ಹಿಂಗೆ ಜಗ್ಗಿ ಬಿಡ್ಬೇಕು. ಹಿಂಗೆ ಸ್ವಲ್ಪ ಸಮೀಪ ಮಾಡಿ ತೋರಿಸ್ತೀನಿ ಅಂತ ನೋಡಿರಿ. ಇದೈತಲ್ಲ, ಹಿಂಗೆ ಇಲ್ಲೇ ಹಾಕ್ಕೋಬೇಕು. ಹಿಂಗೆ ಒಂದು 20ರಷ್ಟು ಹಾಕೋಬೇಕು. ಹಿಂಗೆ 18 ಹಾಕೋಬೋದು. ಸ್ವಲ್ಪ ಚಿಕ್ಕದಾಗ್ತೈತೆ ಅದು ಮ್ಯಾಟ. 20 ಹಾಕೊಂಡ್ರೆ ಮೀಡಿಯಮ್ ಆಗ್ತೈತಿ. 22 ಹಾಕೋಬೋದು, 24 ಹಾಕೋಬೋದು, 26, 28 ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು. 30ರವರೆಗೂ ಅಂದರೆ ಭಾಳ ದೊಡ್ಡ ಆಗ್ತೈತಿ. 30 ಅಂದ್ರೆ ಹಿಂಗೆ 20 ಹಾಕೊಂಡು ತೊಗೋತೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಒಂದು ಸೂಜನ್ದೊಳಗೆ 20 ಹಾಕೊಂಡು ಬಂದೆ. ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20. ಈಗ ಇನ್ನೊಂದು ಸೂಜನ್ನ ತೊಗೋಬೇಕು. ಈ ಕೆಳಗಡೆಯಿಂದ ಹಿಂಗೆ ಹಾಕೋಬೇಕು. ಹಾಕ್ಕೊಂಡು ಇದೇನದ ಇದು, ಇದಕ್ಕೆ ಹಿಂಗೆ ತೊಗೊಂಡು ಇದನ್ನ ಹೆಬ್ಬಟ್ಟಿಲ್ಲ ಹಿಂಗೆ ಒತ್ತಿ ಕೆಳಗಡೆ ಹಾಸಿ, ಇದನ್ನು ಫಸ್ಟ್ ಏನು ಸೂಜನ್ ಇರ್ತೈತಲ್ಲ ಅದನ್ನು ಹಿಂದಕ್ಕೆ ಸರ್ಸ್ಕೊಂಡು ಬಿಡಬೇಕು. ಮತ್ತು ಎರಡನೇದಕ್ಕೆ ಹಿಂಗೆ ಹಾಕ್ಕೊಂಡು, ನೋಡಿ ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ. ನೋಡಿರಿ, ಇದಕ್ಕೆ ಹಾಕೋಬೇಕು. ಹಿಂಗೆ ಹಾಕ್ಕೊಂಡು ಅದು ಹಾಕಿದ್ದನ್ನು ಹಿಂಗೆ ಒಳಗಡೆ ಹಾಸಿ ಇದನ್ನು ಹಿಂಗೆ ಮುಂದಕ್ಕೆ ಸರ್ಸ್ಕೊಂಡು ಬಿಡಬೇಕು. ನೋಡಿ, ಮತ್ತೊಂದು ಹಾಕ್ತೀನಿ. ನೋಡಿ, ಹಾಕೋ ಸೀರಿದ್ದು ಎಳೆನ ಹಿಂಗೆ ತೊಗೊಂಡು ಈಗ 3 ಅದನ್ನು ಹಾಕತೈತಿ. 3 ಅದು ನೋಡಿ, ಇದನ್ನು ಇದಕ್ಕೆ ಹಾಕೋಬೇಕು. ಒಳಗಡೆ ತಗೋಬೇಕು. ಇದನ್ನು ಸರ್ಸ್ಕೊಂಡು ಬಿಡಬೇಕು. ಈ ಕಡೆ ಇದ್ದದ್ದು ಎಲ್ಲ ಸೀರೆ ರಿಂಗುಗಳು ಇದ್ರೊಳಗೆ ಬರ್ತಾವೆ. ಇನ್ನು ಹಿಂಗೆ ಹಾಕಿ ಈಗ ಹಾಕಿರ್ತೀವಲ್ಲ, ಇದನ್ನು ಹಿಂಗೆ ಒಳಗಡೆ ಹಾಸಿ ಹಿಂಗೆ ತಕೊಂಡ್ರೆ ನೋಡಿ ಇದಾದಿ. ಸ್ವಲ್ಪ ಫಸ್ಟಿಗೆ ಡಿಫಿಕಲ್ಟ್ ಅನಿಸ್ತೈತಿ, ಆದರೂ ನಾವು ಪ್ರಯತ್ನ ಮಾಡೋದ್ರಿಂದ ತಾನೇ ಬರ್ತದದು. ನೋಡಿರಿ, ಇವೆಲ್ಲನೂ ಕಡೆಯಕ್ಕೆ ಆಗುವಂಗೆ ನೋಡ್ಕೋಬೇಕು. ಒಂದೊಂದನ್ನು ಸರಿಸ್ಕೊಂಡು ಕಡೆಯಕ್ಕೆ ಮಾಡ್ಕೋಬೇಕು. ಅದು ಹಿಂಗೆ ಹಾಕ್ಕೊಂಡಿಂದ ಈ ಸೀರೆನ ಹಿಂಗೆ ಹಾಕ್ಕೊಂಡು ಹಿಂಗೆ ತಕ್ಕೊಂಡು ಇದನ್ನ ಹಿಂಗೆ ಒತ್ತಿಬಿಟ್ರೆ ಇದು ಒಂದೊಂದೇ ಈ ಸೂಜನ್ದಾಗ ಬರ್ತಾವೆ. ಇಷ್ಟ ಅಂತರನ ಇರಬೇಕು. ಇದು ಜಾಸ್ತಿ ಅಂತರ ಇರಬಾರ್ದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ತಾನೇ ಕರೆಕ್ಟಾಗೆ ಬರ್ತದೆ. ನೋಡಿರಿ, ಇಷ್ಟೊಂದು ಅದು. ಈಗ ನಾನು ಎಲ್ಲವನ್ನು ಹಾಕ್ಕೊಂಡು ತೊಗೋತೀನಿ. ಕಮೆಂಟ್ ಮಾಡಿರಿ. ಗೊತ್ತಿಲ್ಲ ಅಂತಂದರೆ ನಾನು ಮತ್ತೆ ತೋರಿಸ್ತೀನಿ. ಇವನ್ನ ಒಂದೊಂದು ಹಾಕ್ತಿರ್ತೀನಿ ನಾನು. ನೋಡಿರಿ, ಹಿಂಗೆ ಸೇರಿಸ್ಕೊಳ್ಳೋದು. ಈ ಸೀರೆನ ಇದಕ್ಕೆ ಹಾಕೊಳ್ಳೋದು. ಇದಕ್ಕೆ ಹಾಕ್ಕೊಂಡು ಹಿಂಗೆ ಕೆಳಗಡೆಯಿಂದ ಹಿಂಗೆ ತಗೊಂಡ್ಬಿಡು. ಇಲ್ಲಿ ಬಂತು ನಾ ಹಾಕಿದ ಸೀರೆ, ಇಲ್ಲಿ ಬಂತು ಎಳೆ. ಇದನ್ನು ಕಡೆಕ್ ಮಾಡ್ಕೊಂಡ್ಬಿಡ್ಬೇಕು. ಹಿಂಗೆ ನೋಡಿ, ಈಗ ಹಿಂಗೆ ಸ್ವಲ್ಪ ಲೂಸ್ ಆಗ್ತೈತಿ ಫಸ್ಟ್ಗೆ ಹಾಕುವಾಗ. ಆಮೇಲೆ ಪ್ರಾಕ್ಟೀಸ್ ಆಗಿಂದ ತಾನೇ ಟೈಟಾಗೆ ಬರ್ತದೆ. ಅದು ನಮ್ಮ ಕೈಯೊಳಗೆ ಇರ್ತದೆ, ಪ್ರಾಕ್ಟೀಸ್ ಮಾಡೋದ್ರೊಳಗೆ ಇರ್ತದೆ ಅದು. ನೋಡಿ, ಇದು ಹಿಂಗೆ ರೌಂಡ್ ಹೊಡಿತದೆ. ಕರೆಕ್ಟ್ ಮಾಡ್ಕೋಬೇಕು ನಾವು. ಇದಕ್ಕೆ ಹಾಕೋಬೇಕು. ಹಿಂಗೆ ಸರಿಸ್ಕೊಂಡ್ಬಿಡ್ಬೇಕು. ಇವಿಷ್ಟನ್ನು ಹಾಕೊಂಡು ತೊಗೋತೀನಿ ನಾನು.
ನೋಡಿರಿ ಎಂಡಿಗೆ ಬಂದು ಎರಡೇ ಉಳಿದು 18 ಹಾಕ್ಕೊಂಡೆ. ಇದು ಒಂದು 19, ಆಮೇಲೆ ಇದು ಒಂದು 20 ನೋಡಿ. ಲಾಸ್ಟ್ದಿದು ಇಲ್ಲೇ ಹಾಕ್ಕೊಂಡೆ. ಎಲ್ಲನೂ ಈ ಸುಜನ್ದಾಗ ಬಂದು, ಈ ಸುಜನ್ನ ಖಾಲಿ ಆಯಿತು, ಈ ಸುಜನ್ದಾಗ ಬಂದು ಇವೆಲ್ಲ ನೋಡಿ. 20 ಇದ್ರೊಳಗೆ ಬಂದು ಈಗ 1 2 3 4 5 6 7 8 9 10 11 12 13 14 15 16 17 18 19 20 ಇಲ್ಲಿವರೆಗೂ ಬಂತು. ಈಗ ಈ ಸುಜನ್ ಏನದ ಇದನ್ನು ತೊಗೊಂಡು ಹಿಂಗೆ ಮತ್ತೆ ಹಾಕೋತಾ ಹೋಗ್ಬೇಕು. ಹಿಂಗೆ ನೋಡಿ. ಮತ್ತು ಇಲ್ಲೇ ಹಾಗೆ ನಾ ಏನು ಫಸ್ಟ್ ಸ್ಟೆಪ್ ತೋರಿಸಿದ್ನಲ್ಲ ಹಾಗೆ ಹಾಕೋತಾ ಮ್ಯಾಲೆ ಹೋಗೋದು, ಇಲ್ಲಿ ತನಕ ಬರೋದು, ಹಾಕೋ ಅಂತ ಇಲ್ಲಿ ತನಕ ಬರೋದು. ಒಂದೊಂದೇ ಹಿಂಗೆ ಇದ್ರೊಳಗೆ ಹಿಂಗೆ ಸೇರಿಸ್ಕೊಂಡು ಇದನ್ನು ಹಿಂಗೆ ಹಾಕ್ಕೊಂಡು ನೋಡಿ. ಇನ್ನೊಂದೆರಡು ತೋರಿಸ್ತೀನಿ ನೋಡಿರಿ. ಈಗ 2 ಹಾಕಿದೆ. ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿವರೆಗೂ ಹಾಕ್ಕೊಂಡು ತೊಗೋತೀನಿ ನೋಡಿರಿ. 18 ಹಾಕ್ಕೊಂಡು ಬಂದೆ. ಇನ್ನು 2 ಉಳಿದಾವ ಇಲ್ಲೇ. ಇದೊಂದು ಮೇಲ್ಗಡೆ ಬಂದೆ ನಾನು. ಇದು ನಡವರ್ಕ್ ಬರ್ತದೆ, ಇದು ಮ್ಯಾಲೆ ಬರ್ತದೆ. ಇದು ರೌಂಡ್ ಶೇಪ ಮ್ಯಾಲೆ ಬರ್ತದೆ. ಇದು ಸೆಂಟರ್ನಾಗ ಬರ್ತದೆ. ಮತ್ತು ಹಿಂಗೆ ಹೊಳಿಸ್ಕೋಬೇಕಿದ್ರೆ ಹೊಳಿಸ್ಕೊಂಡು ಈ ಸುಜನ್ ತೊಗೊಂಡು ಮತ್ತು ಹಿಂಗೆ ಹಾಕೋತ ಕೆಳಗಡೆ ಹೋಗಬೇಕು. ನಾವೇ ನಮ್ಮ ಕೈಯಾರ ನಮ್ಮ ಮನೆಯಲ್ಲೇ ಯೂಸ್ ಮಾಡೋಕ್ಕೆ ನಮ್ಮದೇ ಹಳೆಯ ಸೀರೆಯಿಂದ ಈ ಥರ ಮ್ಯಾಟನ್ನು ಮಾಡ್ಕೋಬೋದು. ಚಂದನ ಮ್ಯಾಟನ್ನು ಮಾಡ್ಕೋಬೋದು ನೋಡಿರಿ. ಇದು ಹಿಂಗೆ ಹಾಕೋತಾ ಈ ಕಡೆ ಎಂಡ ತನಕನೂ ಹಾಕ್ತೀನಿ. ಈಗ ನೋಡಿ ಫ್ರೆಂಡ್ಸ, ಇಲ್ಲೇ ಒಂದು ಟ್ವಿಸ್ಟ್ ಅನ್ಬೋದು. 1 2 3 4 5 6 7 8 9 10 11 12 13 14 15 16 17 18 19 20 2 ಹಿಡಿದ್ರೆ 20. ಈ ಕಡೆ 18 ಅದಾವ, ಈ ಕಡೆ 2 ಅದಾವ. ಈಗ ನಾವು 2ನ್ನ ಬಿಡ್ತಾ ಹೋಗ್ಬೇಕು. ಈ ಕೆಳಗಡೆಯಿಂದ ರೌಂಡ್ ಶೇಪ್ ಬರಬೇಕಂತಂದ್ರೆ ಸುಜನ್ನ ಹಿಂಗೆ ಹೊಳಿಸ್ಕೊಂಡು ಈ ದಾರಾನ ಮತ್ತೆ ನಮ್ಮ ಕಡೆ ತೊಗೊಂಡು ಈ ದಾರಾನ 2 ಬಿಟ್ಕೋತಾ ಹೋಗಬೇಕು. 2 ಬಿಟ್ಕೋತಾ ಹೋದ್ರೆ ಕೆಳಗಡೆ ಸಣ್ಣ ಸೈಜ್ ಆಗ್ತದೆ, ಮ್ಯಾಲ್ಗಡೆ ಸ್ವಲ್ಪ ದೊಡ್ಡ ಸೈಜ್ ಅಂದ್ರೆ ರೌಂಡ್ ಶೇಪ್ ಬರ್ತದೆ. ಸೆಂಟರ್ನಾಗ ಹತ್ತೆಗೆ ಬಂದು ದಂಡಿಗೆ ಸ್ವಲ್ಪ ಅಗಲಾಗೆ ಬರ್ತದೆ. ಆಗಲೇ ತೋರಿಸಿದ್ನಲ್ಲ ನಾ ಮ್ಯಾಟು, ಹಂಗೆ ರೌಂಡ್ ಶೇಪ್ ಬರ್ತದೆ. ಇಲ್ಲೇ ಸ್ಮಾಲ್ ಆಕೈತಿ, ಇಲ್ಲೇ ಸ್ವಲ್ಪ ಅಗಲಾಗಿ ಆಗ್ತೈತಿ ಮ್ಯಾಲೆ. ಇದೇ ಹೊರಗಡೆ ರೌಂಡ್ ಇದು ಸೆಂಟರ್ನಾಗ, ಆ ಮ್ಯಾಟಿನ ಸೆಂಟರ್ನಾಗ ಇದು ಬರ್ತದೆ. ಅದಕ್ಕೆ 2 ಬಿಡ್ತಾ ಹಾಕೋತಾ ಹೋಗ್ಬೇಕು ನಾವು. ಈಗ 2 ಹಾಕಿದ್ದೀನಿ, ಇಲ್ಲಿ 2 ಬಿಟ್ಟಿದ್ದೀನಿ. ಈ ದಾರನ ಅಂದರೆ ಸೀರೆನ ಈಗ 2 ಹಾಕಿದ್ದೀನಿ ನಾನು. ಮತ್ತೆ ಹಿಂಗೆ ಹಾಕೋ ಅಂತ ಹೋಗಬೇಕು. ಪ್ರತಿ ಸರ್ತಿ ವಾಪಸ್ ಬರುವಾಗ 2 ಬಿಟ್ಕೋ ಅಂತ ಹೋಗಬೇಕು. ತೋರಿಸ್ತೀನಿ ಅಂತ ನಿಮ್ಗೆ. ಇಲ್ಲಿ ನೋಡಿ, 2 ಇಲ್ಲಿಂದ ನಾನು ಬಿಟ್ಕೋ ಅಂತ ಹಾಕೊಂತ ಬಂದೆ. ಈಗ 2 ಬಿಟ್ಟೆ. ಇನ್ನು ನೆಕ್ಸ್ಟ್ ಟೈಮ್ 2 ಬಿಡ್ಲಕ್ಕ ನಾನು ಇಲ್ಲಿ 2ಕ್ಕೆ ಈ ರೀತಿ ಗುರ್ತಿನ ಸಲುವಾಗಿ ಪಿನ್ನ ಹಾಕೋತೀನಿ. ಹಿಂಗೆ ಅಂದ್ರೆ ಗೊತ್ತಿರ್ತದೆ ನನಗೆ. ಮತ್ತು ಹಿಂಗೆ ಹಾಕೋತಾ ಬನ್ನಿ ಅಂತಂದ್ರೆ ಇಲ್ಲಿ ತನಕ ಬಂದರೆ ಅದು ಸೇಫ್ ಬರುವುದಿಲ್ಲ. ಕಲಿಗಳು ಬರಬೇಕಲ್ಲ, ಇಲ್ಲೇ ಹತ್ತೆಗೆ ಬರಬೇಕು, ಆ ಕಡೆ ಸ್ವಲ್ಪ ಅಗಲ ಬರಬೇಕು. ಇಲ್ಲಿ ಹತ್ತೆಗೆ ಬಂತಂದ್ರೆ ಅಲ್ಲೇ ಅಗಲ ಬರ್ತದೆ. ಹಿಂಗೆ ಬಿಟ್ಕೊಂತ ಹೋದ್ರೆ 2 ಬಿಟ್ಕೊಂತ ಹೋದ್ರೆ ಇಲ್ಲಿ ಹತ್ತೆಗೆ ಬಂದು ಈ ಕಡೆ ಅಗಲಾಗಿ ಬರ್ತದೆ. ಈಗ ಹಾಕುವಂತ ಹೋಗ್ತೀನಿ ಮೇಲ್ಗಡೆ. ಹಿಂಗೆ ಮೇಲ್ಗಡೆ ಹಾಕೋಂತ ಹೋಗ್ತೀನಿ. ಹಿಂಗೆ ನೋಡ್ರಿ, ಮೊದಲು ಹಾಕೋದು ಗೊತ್ತಾಯ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡ್ರಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ತೈತಿ ಹಾಕ್ಬೇಕಂದ್ರೆ. ಇದು ಬಂತಪ್ಪ ಅಂತಂದ್ರೆ ಭಾಳ ಈಸಿ. 2 ಸುಜನ್ನಿಂದ ಹಾಕೊಳ್ಳೋದು. ಮತ್ತು ಮ್ಯಾಟನೂ ಅಷ್ಟೇ ಗಟ್ಟಿಮುಟ್ಟಾಗಿ ಚೆಂದಾಗೆ ಆಗ್ತಾವೆ. ಒಂದು 2 ವರ್ಷ ಬಾಳಿಕೆ ಬರ್ತಾವೆ, ನಾವು ಬಾಳಿಸ್ಕೊಂಡಂಗೆ ಅವು. ನಾವು 2 ವರ್ಷ ಆದರೂ ಇಟ್ಕೋಬೋದು, 4 ವರ್ಷ ಆದರೂ ಇಟ್ಕೋಬೋದು. ನೋಡಿ, ಇಲ್ಲಿ ಕೆಳಗಿನಿಂದ ಹಿಂಗೆ ತೊಗೊಂಡು ಇಲ್ಲಿ ಹೊರಗಡೆ ತೊಗೊಂಬರ್ಬೇಕು. ಇದನ್ನ ಸೀರೆನ ಇದಕ್ಕೆ ಸುತ್ತಬೇಕು. ಸೀರೆ ದಾರನ ಈ ಸರ್ತಿ ಹಿಂಗೆ ಎಳ್ಕೋಬೇಕು. ಈ ಉಲ್ಲನ್ಲೆ ಹಾಕುವ ವಿಡಿಯೋಗಳು ಇರ್ತಾವೆ, ಅವತ್ರ ನೋಡಿದ್ರೆ ಅಂತಂದ್ರೆ ನೀವು ಗೊತ್ತಾಗ್ತೈತಿ. ಡಬಲ್ ಸುಜನ್ ಹಾಕೋದು ಅದೇ ಮೆಥಡ್ ಒಳಗನ ಹಾಕೋದಿರ್ತೈತಿ. ಇದು ಸಿಂಗಲ್ ಸುಜನ್ಲೇ ಭಾಳ ಈಸಿ ಹಾಕೊಳ್ಳೋದು. ಒಂದೇ ಸುಜನ್ ಇರ್ತದಲ್ಲ, ಇದು ಡಬಲ್ ಸುಜನ್ಲೇ ಈ ರೀತಿ ಮ್ಯಾಟನ್ನು ಮಾಡ್ಕೊಂಡ್ರೆ ಚಂದ ಇರ್ತದೆ ನೋಡ್ರಿ. ವಿಡಿಯೋ ಭಾಳ ಉದ್ದಾಗ್ತೈತಿ. ನಾನು ಮ್ಯಾಲಿನ ತನಕನೂ ಹಾಕೊಂಬರ್ತೀನಿ. ಈ ಕಡೆ ನೋಡಿ ಹಾಕ್ಕೊಂಡೆ. 2 ಬಿಟ್ಟು ಈ ಕಡೆ ಹಾಕ್ಕೊತ ಬಂದೆ. ಲಾಸ್ಟ್ ತನಕನೂ ಹಾಕಿದೆ. ಮತ್ತು ಈಗ
ಹಿಂಗೆ ಹೊಳಿಸ್ಕೋಬೇಕು. ಇದನ್ನು ಈ ಕಡೆ ತೊಗೋಬೇಕು ನೋಡಿ. ಈ ಕಡೆ ಇದು ನಾ ಕಡಿಮೆ ಮಾಡ್ಕೋತ ಬಂತದ್ದು ಸೆಂಟರ್ನ್ಯಾಗ ಬರ್ತೈತಿ. ಹಿಂಗೆ ಕಡಿಮೆ ಮಾಡ್ಕೋತ ಹಂಗೆ ಮೇಲ್ಗಡೆ ಹೋದ್ರೆ ಇಲ್ಲೇ ಅಗಲನ ಇರ್ತದೆ. ಇದು ಕಡಿಮೆ ಬರ್ತದೆ ಅಂದ್ರೆ ಹಿಂಗೆ ರೌಂಡ್ ಶೇಪ್ ಬರ್ತದೆ. ಇದು ಸೆಂಟರ್ನ್ಯಾಗ ಆಗ್ತೈತಿ. ಹಿಂಗೆ ಕಡಿಮೆ ಎರಡೆರಡು ಕಡಿಮೆ ಮಾಡ್ಕೋತ ಹೋಗ್ಬೇಕು. 4 ಕಡಿಮೆ ಮಾಡ್ಕೋತ ಬರೋದು ಅದು ಕರೆಕ್ಟ್. ಆದರೆ ಭಾಳ ಸಣ್ಣ ಬರ್ತದೆ ಅಂತೇಳಿ ನಾನು ಎರಡೆರಡೆ ಕಡಿಮೆ ಮಾಡ್ಕೋತ ಬರ್ತೀನಿ. ಅದು ಒಂದು ಶೇಪ್ ಭಾಳ ಚಂದ ಆಗ್ತೈತಿ. ಈ ರೀತಿಯಾಗಿ ಮ್ಯಾಟ್ ರೆಡಿ ಆಗ್ತೈತಿ ರೀ. ಹಿಂಗೆ ಇದು ದೊಡ್ಡ ಸೈಜ್ ತೊಗೊಂಡಿದ್ದೆ ನಾನು. 26 ಏನು 28 ಭಾಳ ದಿವಸ ಹಾಕಿ ಇಂಥದೇ ಇನ್ನೊಂದು ಮ್ಯಾಟ್ ಹಾಕಬೇಕು ಅಂತ ತಲೆಯಾಗ ತೊಗೊಂಡು ಈಗ ವಿಡಿಯೋ ಮಾಡ್ಬೇಕಂತ ಹೇಳ್ತಿಸಿಂದ ಮಾಡಕತ್ತೀನಿ. ನಿಮಗೂ ತೋರಿಸ್ಬೇಕು ಒಂದು ವಿಡಿಯೋ ಮಾಡಿ ನನ್ನ ಫ್ರೆಂಡ್ಸ್ಗೆಲ್ಲ ಅಂತ ವಿಡಿಯೋ ಮಾಡಕತ್ತೀನಿ. ನೋಡ್ಕೊಳ್ರಿ, ಕಲ್ಕೊಳ್ರಿ ನೀವು ಮನೆಯಲ್ಲೇ ಸೀರೆಯಿಂದ ಮ್ಯಾಟ್ ಮಾಡ್ಕೊಳ್ಳೋದು. ಈಗ ನಾನು ಮ್ಯಾಲೆ ಬಂದೆ. ಇದು ಅಗಲ ಬರ್ತದೆ. ಇದು ಹಿಂಗೆ ಇಷ್ಟು ಅಗಲ ಬರ್ತದೆ. ಇದು ಸೆಂಟರ್ನಾಗ ಬರ್ತದೆ. ಇದು ಮತ್ತು ನಾ ಇಲ್ಲಿಂದ 20 ಹಾಕಂಗಿಲ್ಲ. 2 ಏನು ಬಿಟ್ಕೋತ ಬಂದಿದ್ದಿಲ್ಲ. ಈಗ ಇಲ್ಲಿ ಮತ್ತೆ 2 ಬಿಟ್ಕೊಳಕ್ಕೆ ಪಿನ್ನ ಹಾಕಿ ನೋಡ್ರಿ. ಇಲ್ಲೇ ಮತ್ತೆ 2 ಈಗ ವಾಪಸ್ ಹಿಂಗೆ ಹಾಕೋಂತ ಹೋಗಿ ಮತ್ತೆ 2 ಬಿಟ್ಕೊತ ಬರ್ತೀನಿ. ಪ್ರತಿ ಸರ್ತಿ ಎರಡು ಬಿಟ್ಕೋತ ಬಂದ್ರೆ ಇಲ್ಲೇ ಇದು ಹತ್ತೆಗೆ ಬರ್ತದೆ. ಇಲ್ಲೇ ಅಗಲಾಗೆ ಬರ್ತದೆ. ಇದು ಇಷ್ಟು ಅಗಲ ಆಗ್ತೈತಿ. ಇಷ್ಟು ತೋರಿಸ್ತೀನಿ ಅಂತ ನಿಮ್ಗೆ ನೋಡಿರಿ. ಇಲ್ಲಿ ನಾನು ಫಸ್ಟಿಗೆ 2 ಬಿಟ್ಟಿದ್ದೆ, ಮತ್ತು 2ಕ್ಕೆ ಪಿನ್ ಹಾಕ್ಕೊಂಡಿದ್ದೆ. ಇಲ್ಲೇ ಈಗ 2 2 4 ಅಂತಂದ್ರೆ ಈ ಕಡೆ 16 ಹಾಕಿನಿ. ಈ ಕಡೆ ಇದು 16 ಇದು ಒಂದು ಹಾಕ್ಕೊಂಡು ಹೆಂಗೆ ಹೊಳ್ಳಿಸ್ಕೊಳ್ಳೋದು ಅಂತ ತೋರಿಸ್ತೀನಿ ನಿಮಗೆ ನೋಡಿರಿ. ಇದಿರ್ತದಲ್ಲ ಈ ಕಡೆ ತೊಗೋಬೇಕು. ಇದು ಎಡಗೈಗೆ ಬರ್ತದೆ. ಇದು ಬಲಗೈಗೆ ಬರ್ತದೆ. ಅದಕ್ಕೆ ಆವಾಗ ಈ ಸೀರೆನೇನದ ಇಲ್ಲಿ ಹಾಸಿ ಒಳಗಡೆಯಿಂದ ಹಾಸಿ ನಮ್ಮ ಕಡೆ ತೊಗೋಬೇಕು. ಇದು ಹಾಕುವ ಸೀರೆ ಈಗ 2 ಬಿಟ್ಟಿದ್ದೆ, ಇನ್ನು 2 ಬಿಟ್ಕೋ ಅಂತ ಹೋಗ್ಬೇಕು. ಪ್ರತಿ ಸರ್ತಿ 2 ಬಿಟ್ಕೋತಾ ಹೋದ್ರೆ ಇದು ಒಂದು ಸೇಫ್ ಥರ ಬರ್ತದೆ. ಇದು ಸೆಂಟರ್ನಾಗ ಹತ್ತಿ ಬರ್ತದೆ. ಈ ಕಡೆ ದಂಡಿಗೆ ಅಗಲಾಗೆ ಬರ್ತದೆ ನೋಡಿ. ಮತ್ತೆ 2 ಬಿಟ್ಟೆ ಒಂದು ಪಿನ್ನಾನ ಯಾವುದಕ್ಕೆ ಹಾಕೊಂಡಿನಿ ಅಂತಂದ್ರೆ ಪ್ರತಿ ಸರ್ತಿ 2 ಬಿಟ್ಕೊತ ಹೋಗ್ಬೇಕಲ್ಲ. ಅದಕ್ಕೆ ನಾನು ಒಂದು ಸೇಫ್ಟಿ ಪಿನ್ನ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕೋತೀನಿ ಸೇಫ್ಟಿ ಪಿನ್ನ. ರೌಂಡ್ ಶೇಪ್ ಇದರೊಳಗೆ ಸೇಪ್ ಇದು ಅಂದ್ರೆ ಸ್ಕ್ವೇರ್ ಥರನೂ ಮಾಡ್ಕೋಬೋದು. ಅದರೊಳಗೇನು ಪಿನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿರಿ. 2 ಬಿಟ್ಟಿದ್ದೆ ಫಸ್ಟ್ಗೆ, ಸೆಕೆಂಡ್ ಟೈಮ್ 2 ಬಿಟ್ಟೆ. ಈಗ ವಾಪಸ್ ಹಾಕೋತಾ ಹೋಗಿ ಬರ್ತೀನಲ್ಲ ಅವಾಗ ಗುರ್ತಿಗೆ ಅಂತ ಹೇಳ್ತಿಸಿಂದ ಇದು 2ಕ್ಕೆ ನಾನು ಸೇಫ್ಟಿ ಪಿನ್ ಹಾಕೋತೀನಿ. ಅಂದ್ರೆ ಮತ್ತೆ ಹಾಕೋತಾ ಹೋದ್ರೆ ಸೇಫ್ ಬರೋಂಗಿಲ್ಲ. ಹಂಗದು ಕಲಿ ಬರಬೇಕಲ್ಲ. ಕಲಿ ಟೈಪ್ ಬಂದು ಅಂತಂದ್ರೆ ಹತ್ತೆಗೆ ಅಗಲಾಗೆ ಸೆಂಟರ್ನಾಗ ಹತ್ತೆಗೆ ಬರಬೇಕು, ದಂಡಿಗೆ ಅಗಲಾಗೆ ಬರಬೇಕು. ನಾ ಈಗಿಂದ ಹಾಕುವಂತ ಹೋಗ್ತೀನಿ ದಂಡಿ ತನಕ. ಪ್ರತಿ ಸರ್ತಿನೂ 2 ಬಿಟ್ಟರೆ ಒಂದು ಕಲಿ ರೆಡಿ ಆಗ್ತೈತಿ. ಆಮೇಲೆ ನಾವು ಬೇರೆ ಕಲರ್ನೂ ಹಾಕೋಬೋದು, ಇಲ್ಲ ಇದನ್ನು ಮುಂದುವರಿಸ್ಬೋದು. ಬೇರೆ ಕಲರ್ ಹಾಕೊಂಡೇವು ಅಂತಂದ್ರೆ ಅದೊಂಥರ ಡಿಸೈನ್. ಈಗ ಹಸಿರು ಗುಲಾಬಿ ಮಾಡಿನಲ್ಲ ನಾನು, ಆ ಟೈಪ್ 2 ಕಲರ್ದೊಳಗೆ. ಇದಕ್ಕೆ ಬಾರ್ಡರ್ ಡಾರ್ಕ್ ಬ್ಲೂ ಇತ್ತು. 2 ಕಡೆ ಸೀರೆಗೆ ಡಾರ್ಕ್ ಬ್ಲೂ ಪಟ್ಟಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವ್ನು ಹಾಕೋತೀನಿ. ಆಮೇಲೆ ಇದು ಲೈಟ್ ಬ್ಲೂ ಐತಲ್ಲ, ಲೈಟ್ ಬ್ಲೂ ಅವು ಬೇರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ 2 ಕಲರ್ ಮಾಡ್ಕೊಂಡಿದ್ದೀನಿ. ಇದು ಲೈಟ್ ಬ್ಲೂ, ಇದು ಡಾರ್ಕ್ ಬ್ಲೂ. ಇದನ್ನು ಒಂಥರ ಕಲಿ ಮಾಡ್ತೀನಿ. ಈ ಥರ ಕಲರ್ದು ಒಂದು ಕಲಿ ಮಾಡ್ತೀನಿ. ಅಂದರೆ ಡಿಸೈನ ಚಂದ ಬರ್ತೈತೆ. ಅದು ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರ್ತೈತಿ. ನಾವೇ ಮಾಡ್ಕೊಂಡೋದನ್ನು ಖುಷಿನೂ ಇರ್ತದೆ. ಮನೆಯಲ್ಲಿ ನಾವೇ ಮ್ಯಾಟ್ ಮಾಡ್ಕೊಂಡೋದು ಅಂತ. ಮಾರ್ಕೆಟ್ನಾಗ ಏನು ಸಿಗ್ತಾವ್ರಿ. ನಮ್ಮ ಹಳೆ ಸೀರೆಗಳೂ ವೇಸ್ಟ್ ಆಗಂಗಿಲ್ಲ, ಮತ್ತು ನಾವು ಹಾಕಿದಂಥ ಖುಷಿನೂ ಇರ್ತದೆ, ಬಾಳಿಕೆನೂ ಬರ್ತಾವೆ. ಇವು ಮಾರ್ಕೆಟ್ನಾಗ ತಂದಿದ್ದು ಏನದ ದುಡ್ಡು ಕೊಟ್ಟು ತಂದಿರ್ತೀವಿ. ವರ್ಷ 6 ತಿಂಗಳ ಬರ್ತಾವೆ ಅಷ್ಟೇ. ನಾವು ಬಾಳಿಸಿದಂಗೆ ಅವು 1 ವರ್ಷ ಬರಬೇಕಾದ್ರೆ ರಗಡ್. ಈಗ 1 4 ಹಾಕ್ಕೊಂಡು ವಾಪಸ್ ಹೋಗಿ ಮತ್ತೆ ಇಲ್ಲಿ ಪಿನ್ನ ಏನು ಹಾಕಿನಿಲ್ಲ ಇವೆರಡನ್ನು ಬಿಡ್ಬೇಕಿನ್ನ. ಹಾಗೆ ಎರಡೆರಡು ಬಿಟ್ಕೋತ ಬಂದು ಇಲ್ಲಿ ತನಕ ನಾವು 2 ಬಿಟ್ಟು ವಾಪಸ್ ಮತ್ತೊಂದು ಹಾಕೋತ ಬಂದೇವು ಅಂದ್ರೆ ಒಂದು ಕಲಿ ಆಗ್ತೈತಿ. ಒಂದು ಕಲಿ ಅಂದ್ರೆ ಒಂದು ಪೋರ್ಷನ್ ಆಗ್ತೈತಿ ಅಷ್ಟೇ. ಮ್ಯಾಟ್ ಕಂಟಿನ್ಯೂ ಹಾಕೋತ ಬರ್ತದೆ. ತೋರಿಸ್ತೀನಿ ಅಂತ.
तू उसे देखता ना तो पहले उसे पसंद कर लेता। चलो भी लेकिन बहुत देर हो चुकी है। अच्छा चलता हूँ यार। अरे हाँ, वो जूली कैसी यार, वो तो काफी बड़ी हो गई होगी। हाँ बड़ी भी हो गई और खूबसूरत।